ಸುಮಾರು 31 ವರ್ಷಗಳ ಕಾಲ ಸುದೀರ್ಘವಾಗಿ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಶ್ರದ್ಧೆಯನ್ನು ತಮ್ಮ ವೃತ್ತಿ ಜೀವನದಲ್ಲಿ ಅಳವಡಿಸಿಕೊಂಡು ಸಹಕಾರ ಮೂರ್ತಿ ಬಸವರಾಜ ಅಂಗಡಿಯವರೇ ಹಾಗೂ ಗೌರವಾನ್ವಿತ ಶ್ರೀ ಧರ್ಮಪತ್ನಿಯವರಾದಂಥ ಶ್ರೀಮತಿ ರಾಜೇಶ್ವರಿ ಅವರೇ ಹಾಗೂ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಸಮಾಜದ ಗಣ್ಯರು ಆದಂಥ ಶ್ರೀ ಉಮೇಶ್ ಮೆಣಸಿಗೆಯವರೇ ಹಾಗೂ ದೊಡ್ಡ ಬಸವರಾಜ ಅಂಗಡಿಯವರೇ, ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಘಟಕ ವ್ಯವಸ್ಥಾಪಕರೇ ಹಾಗೂ ಇಲ್ಲಿ ನೆರವೇರಿದಂಥ ಸಮಸ್ತ ಗಜೇಂದ್ರಗಡ ಗ್ರಾಮದ ಹಾಗೂ ನಾಗರಸ ಕೊಪ್ಪದ ಎಲ್ಲ ಗುರು ಹಿರಿಯರೇ ಹಾಗೂ ಎಲ್ಲ ನನ್ನ ಮಾತೃ ಹೃದಯದ ತಾಯಂದಿರೇ, ಚಾಲಕ ನಿರ್ವಾಹಕರೇ, ತಾಂತ್ರಿಕ ಸಿಬ್ಬಂದಿಯವರೇ ಹಾಗೂ ಎಲ್ಲ ಕಾರ್ಮಿಕ ಮುಖಂಡರೇ, ನಿನ್ನೆ ಬಸವರಾಜ ಅಂಗಡಿಯವರು ನನ್ನ ಕಚೇರಿಗೆ ಬಂದು ನಾಳೆ ಫಂಕ್ಷನ್ ಅದ ಎಲೆಬೇಕು ಸರ್ ಅಂತಂದರು. ಈ ಫಂಕ್ಷನ್ ಅಟೆಂಡ್ ಆಗೋದಕ್ಕೆ ಮುಖ್ಯ ಕಾರಣ ಏನಂತಂದರೆ ಅವರಲ್ಲಿರುವ ಸಹೃದಯತನ ಮತ್ತು ಅವರ ನಿಷ್ಠೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದರೆ ಸುಮಾರು 31 ವರ್ಷಗಳ ಕಾಲ ಸುದೀರ್ಘವಾಗಿ ಈ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾರೆ. ಇವತ್ತಿನ ದಿನ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ದೇಶದಲ್ಲಿ ಮಾತ್ರವಲ್ಲ, ಏಷ್ಯಾ ಖಂಡದಲ್ಲಿಯೂ ಸಹ ಅತ್ಯುತ್ತಮ ಸಾಧನೆ ಮಾಡಿದಂಥ ಒಂದು ಸಂಸ್ಥೆ. ಈ ನಿಟ್ಟಿನಲ್ಲಿ ಕಳೆದ ಒಂದು 15 ದಿನದಿಂದ ನಾನು ದೆಹಲಿಯಲ್ಲಿ ಒಂದು ಅವಾರ್ಡ್ ತೊಗೊಂಡು ಬಂದೆ. ನಾವು ಅವಾರ್ಡ್ ತೊಗೊಂಡಿರ್ಬೋದು, ಆದರೆ ಅದಕ್ಕೆ ಆ ಅವಾರ್ಡ್ ಸಿಗಲು ಕಾರಣಕರ್ತರು ಸನ್ಮಾನ್ಯ ಶ್ರೀ ಬಸವರಾಜ ಅಂಗಡಿ ಅಂತ ಹಿರಿಯ ಜೀವಿಗಳ ಒಂದು ನಿಷ್ಠೆ ಮತ್ತು ಶ್ರಮದ ಫಲವಾಗಿ ಇವತ್ತು ಆ ಅವಾರ್ಡು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಸಿಕ್ತು. ಸುಮಾರು 31 ವರ್ಷಗಳ ಕಾಲ ಅದು ಈ ಗಜೇಂದ್ರಗಡೆಯ ಡಿಪೋ ಮೊದಲು ಅವರು ದಾವಣಗೆರೆಯಲ್ಲಿ ಕಾರ್ಯನಿರ್ವಹಿಸಿದರು. ನಂತರ ರೋಣ ಘಟಕದಲ್ಲಿ ಯಾವಾಗ ಗಜೇಂದ್ರಗಡ ಹೊಸದಾಗಿ ಪ್ರಾರಂಭ ಆಯಿತು, ಸುಮಾರು 2007ರಿಂದ ಗಜೇಂದ್ರಗಡದಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸುಮಾರು 15 ವರ್ಷಗಳ ಕಾಲ ಅವರು ಪಣಜಿ ಡ್ಯೂಟಿ ಮಾಡಿದ್ರು ಅಂತ ಹೇಳ್ತಾ ಇದ್ರು. ಆವಾಗ ಅವ್ರು ಪಣಜಿ ಮಾಡ್ಬೇಕಾತಂದ್ರೆ ಅವ್ರು KMPL 6-10 ಬರ್ತಾ ಇತ್ತಂದ್ರೆ. ಯಾಕೆ ಈ ಮಾತಿಗೆ ಹೇಳಿದ್ರೆ ಅಂದರೆ ಶ್ರೀ ಬಸವರಾಜ ಅಂಗಡಿಯವರು ಅವ್ರ ವ್ಯಕ್ತಿತ್ವನೇ ಅಂಥದ್ದು. 4 ಜನ ಅವರಿಗೆ ಮಕ್ಕಳು, ತಂದೆಯನ್ನು ಭಾಳ ಇದಾಗ ಊಟ ಮಾಡ್ತಾ ಇರ್ಬೇಕಾದ್ರೆ ಅವ್ರ ತಂದೆಯನ್ನು ಅವ್ರು ಭಾಳ ನೆನೆಸ್ಕೊಂಡು ಕಣ್ಣೀರು ತೆಗೆದರು. ಯಾಕಂದರೆ ಸುಮಾರು 6 ಎಕರೆ ಅವರ ಪಿತ್ರಾರ್ಜಿತ ಆಸ್ತಿ ಇತ್ತು. ಆ 6 ಎಕರೆ ಇವರ ತಂದೆಯವರ ಒಂದು ದುಡಿಮೆಯ ಫಲವಾಗಿ, ರೈತನ ಮಗ ಅಂತ ಭಾಳ ಹೆಮ್ಮೆಯಿಂದ ಹೇಳ್ತಿದ್ರು. ದುಡಿಮೆಯ ಫಲವಾಗಿ ಇವತ್ತಿನ ದಿನ 30 ಎಕರೆ ನಮಗೆ ಜಮೀನು ಅದ ಸರ. ಗಜೇಂದ್ರಗಡದಲ್ಲಿ ಮಣಿ ಅದ, ನಾಗರಸ ಕೊಪ್ಪದಲ್ಲಿ ಮಣಿ ಅದ ಮತ್ತು ದಾವಣಗೆರೆಯಲ್ಲೂ ನಮಗೆ ಮಣಿ ಅದ. ನಾವು ಅತ್ಯಂತ ವ್ಯವಸ್ಥಿತವಾಗಿ ನಮ್ಮ ನಿವೃತ್ತಿ ಜೀವನವನ್ನು ಮಾಡುವಷ್ಟು ನಮ್ಮ ತಂದೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟು ಹೋಗ್ಯಾರಂತ ಅವ್ರ ತಂದೆಯನ್ನು ನೆನೋದು ಭಾಳ ಅವರ ಒಂದು ಭಾಳ ಭಾವನಾತ್ಮಕವಾಗಿ ಆಗಿದ್ರು ಅವರು. ಇಂಥ ಒಂದು ಹಿರಿಯ ಜೀವಿಗಳ ಸಂಸ್ಥೆಯನ್ನು ಈ ಮಟ್ಟಕ್ಕೆ ಬೆಳೆಸ್ಕೊಂಡು ಬಂದಿರಿ. ನಮಗೂ ಒಂದು ಜವಾಬ್ದಾರಿ ಇರ್ತದೆ. ನೀವು ಹಾಕಿಕೊಟ್ಟ ಮಾರ್ಗದಲ್ಲಿಯೇ ನಾವು ಸಂಸ್ಥೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಇನ್ನೂ ಉನ್ನತ ಮಟ್ಟಕ್ಕೆ ನಾವು ಕರೆದುಕೊಂಡು ಹೋಗ್ತೇವೆ. ಅದಕ್ಕೋಸ್ಕರ ನಿಮ್ಮ ಒಂದು ಮಾರ್ಗದರ್ಶನ ನಮ್ಮ ವೃತ್ತಿ ಜೀವನದ ಉದ್ದಕ್ಕೂ ಇರುತ್ತೆ. ಈ ನಿವೃತ್ತಿ ಆದಮೇಲೆ ಈಗ ಸಾಕಷ್ಟು ಇವರಿಗೆ ಸದರಿಯವರಿಗೆ 4 ಜನ ಮಕ್ಕಳು. 4 ಜನದಲ್ಲಿ 3 ಜನ ಇಲ್ಲಿ ಉಪಸ್ಥಿತರಿದ್ದಾರೆ. ಸಂಗಮೇಶ, ವೀರಣ್ಣ ಮತ್ತು ಅರುಣ್ ಕುಮಾರ್ ಅವರಿಗೂ ಸಹ ಈ ಒಂದು ಸಮಾರಂಭಕ್ಕೆ ತುಂಬುವುದಾದ ಸ್ವಾಗತವನ್ನು ಕೋರುತ್ತೇನೆ. ಈ ಕಳೆದ ಫೆಬ್ರವರಿಯಲ್ಲಿ ನನ್ನ ಮಗನ ಹುಟ್ಟುಹಬ್ಬ ಆಚರಿಸುವ ಸಂದರ್ಭದಲ್ಲಿ ನಾನು ಹುಲಕೋಟೆಯಲ್ಲಿರುವ ವೃದ್ಧಾಶ್ರಮದಲ್ಲಿ ಆಚರಿಸ್ತಾ ಇದ್ದೆ. ಭಾಳ ಕೆಟ್ಟ ಅನ್ನಿಸ್ತು ನನಗಲ್ಲಿ. ಯಾಕಂತಂದರೆ ಅಲ್ಲಿರುವಂಥ ವೃದ್ಧರನ್ನು ನೋಡಿದಾಗ ಅಸಹಾಯಕ ಬದುಕವರು ಅವ್ರ ಮಕ್ಕಳು ಹೆಂಗಿದ್ರು ಅಂತಂದರೆ ಅವ್ರ ಮಕ್ಕಳು ಕೆಲವ್ರ ಮಕ್ಕಳು ಫಾರಿನ್ನಲ್ಲಿದ್ದಾರೆ ಮತ್ತು ಕೆಲವೊಬ್ರು ಜಾಬ್ ಮಾಡ್ತಾರೆ. ಅದು ಕ್ಲಾಸ್ 1 ಹುದ್ದೆಯಲ್ಲಿರುವಂಥವ್ರು. ಸ್ವತಃ ತಂದೆ ತಾಯಿಯನ್ನು ನೋಡಿಕೊಳ್ಳೋದ ಮಟ್ಟಕ್ಕೆ ಅಲ್ಲಿ ಆ ಮಕ್ಕಳು ಆ ತಂದೆ ತಾಯಿಯನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟು ಹೋಗಿದ್ದನ್ನು ನಾವು ನೋಡಿದ್ದೀನಿ. ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರ, ತಂದೆ ತಾಯಿ, ಅಜ್ಜಂದಿರ ಈ ಭಾವನಾತ್ಮಕ ಸಂಬಂಧದ ಬಗ್ಗೆ ಅರಿವನ್ನು ಮೂಡಿಸ್ಬೇಕಾಗತ್ತೆ ನಾವು. ಈ ನಿವೃತ್ತಿ ಆದ ನಂತರ ಈ 60ರ ನಂತರ ವಯಸ್ಸು ಅವರಿಗೆ ಆ ಮಟ್ಟಕ್ಕೆ ಸಾಥ್ ಕೊಡೋದಿಲ್ಲ. ಸಾಕಷ್ಟು ರೋಗ ರುಜಿನಗಳು ಬರುವಂಥ ಸಂಭವ ಇರ್ತದೆ. ನಾನು ಬಸವರಾಜ ಅಂಗಡಿಯವರಲ್ಲಿ ಕೇಳ್ಕೊಳ್ಳೋದಿಷ್ಟೇ,
ದಯವಿಟ್ಟು ನೀವು ಪ್ರತಿದಿನನೂ ಒಂದು 5 ಕಿಲೋಮೀಟ್ರ್ ನಿವೃತ್ತಿ ಆದ ನಂತರ ವಾಕಿಂಗ್ ಅಡಿಕ್ಟ್ ಆಗ್ಬಿಡ್ಬೇಕು. ಅದನ್ನು ಬೆಳಗ್ಗೆ ಎದ್ದ ತಕ್ಷಣ ಹೆಂಗೆ ಹಲ್ಲು ಉಜ್ತೀನಿ, ಹೆಂಗೆ ಸ್ನಾನ ಮಾಡ್ತೀನಿ, ಹೆಂಗೆ ಪೂಜೆ ಪುರಸ್ಕಾರ ಮಾಡ್ತೀನಿ, ಅದೇ ಥರ ಬೆಳಗ್ಗೆ ಎದ್ದ ತಕ್ಷಣ ಸುಮಾರು ಒಂದು 5 ಕಿಲೋಮೀಟ್ರ್ ನಡಿಬೇಕು. 60 ಆದ್ಮ್ಯಾಗಂತೂ ಕಂಪಲ್ಸರಿ ನಡೆಯಲೇಬೇಕು ರೀ. ಆನಂತರ ಆಹಾರ ಪದ್ಧತಿಯಲ್ಲಿ ಭಾಳ ಮಿತವ್ಯಯ ಆಹಾರ ಸೇವನೆ ಆಗಬೇಕು. ಎಸ್ಪೆಷಲಿ ಈ ಆಯಿಲಿ ಪದಾರ್ಥಗಳ ಸೇವನೆ ಸಂಪೂರ್ಣ ಕಡಿಮೆ ಮಾಡಬೇಕು. ಮತ್ತು ಸಕ್ಕರೆ ಪದಾರ್ಥಗಳನ್ನು ತಿನ್ನೋದನ್ನು ಭಾಳ ಅವಾಯ್ಡ್ ಮಾಡಬೇಕು. ಹಣ್ಣು ಹಂಪಲ ಈ ತರಕಾರಿಗಳ ಸೇವನೆ ಹೆಚ್ಚಿಗೆ ಆಗಬೇಕು. ಯಾಕೆ ಅಂದ್ರೆ ಮುಂದಿನ ದಿನಗಳಲ್ಲಿ ಭಾಳ ಈ ಆಹಾರ ಪದ್ಧತಿ ಮಿತವಾಗಿ ಬಳಸಿದ್ದಾದರೆ ತಮ್ಮ ವೃತ್ತಿ ಜೀವನ ಭಾಳ ಯಶಸ್ವಿಯಾಗಿ ಸಾಗುತ್ತೆ. ಮತ್ತು ಈಗ ನಿವೃತ್ತಿ ಆದ ನಂತರ ಸಾಕಷ್ಟು ದುಡ್ಡು ಬರ್ತದೆ. ನಿಮಗೆ ಬಂದಂಥ ದುಡ್ಡನ್ನು ಯಾವುದಾದ್ರೂ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಇಡಬೇಕು. ನೀವು ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಗಾದೆ ಮಾತನಾದ, ಈ ತಾಮ್ರದ ದುಡ್ಡು ತಂದೆ ಮಕ್ಕಳನ್ನ ಕೆಡಿಸುತ್ತಂತ, ತಾಯಿ ಮಕ್ಕಳನ್ನ ಕೆಡಿಸುತ್ತಂತ. ಒಂದು ಯಾರಿಗೆ ಈಗ ಕೆಲವೊಬ್ರು ಇಲ್ಲ ಸ್ವಲ್ಪ ದಿನ ಕೊಡು ಬಸವರಾಜ, ಸ್ವಲ್ಪ ದಿನ ಆದ ನಂತರ ಕೊಡ್ತೀನಿ. ದಯವಿಟ್ಟು ಈ ದುಡ್ಡಿನ ವಿಷಯದಲ್ಲಿ ಅಥವಾ ಬಡ್ಡಿ ಹೆಂಗೆ ಕೊಡುವಾಗದಾಗಲಿ ಯಾವತ್ತೂ ನೀವು ಮಾಡಬೇಡ್ರಿ. ಯಾಕೆ ನೀವು ಬಂದಂಥ ದುಡ್ಡನ್ನು ಯಾವುದಾದ್ರೂ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಇಡಬೇಕು. ಯಾಕಂದರೆ ನೀವು ಸುಮಾರು 31 ವರ್ಷಗಳ ಸೇವೆ ಸಲ್ಲಿಸಿದ್ರಂತಂದರೆ ಇದು ಯಾವತ್ತೂ ಆಕಾಶ ನೋಡದ ಕೈ ಇರೋದು. ಇವ್ರು ಯಾವತ್ತೂ ಕೊಟ್ಟಂಥ ಕೈ. ಈ ನಿವೃತ್ತಿ ಆದ ನಂತರ ಇನ್ನೊಬ್ಬರನ್ನು ಬೇಡುವಂಥ ಕೈ ಆಗಬಾರ್ದು. ಆ ನಿಟ್ಟಿನಲ್ಲಿ ತಾವು ಬಂದಂಥ ದುಡ್ಡನ್ನು ಅತ್ಯಂತ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಆ ದುಡ್ಡನ್ನು ಸದುಪಯೋಗ ಮಾಡ್ಕೋಬೇಕು. ಮತ್ತು ಸತ್ಸಂಗದಂಥ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು. ಇನ್ನು ನಿವೃತ್ತಿ ನಂತರ ಮೋಕ್ಷಕ್ಕೆ ಮಾರ್ಗ ಅದು. 60ರ ನಂತರ ಮೋಕ್ಷಕ್ಕೆ ಕಂಡುಕೊಳ್ಳುವಂಥ ಒಂದು ಜೀವನ. ನೀವು ಸತ್ಸಂಗದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ರಿ. ತಾವು ತಮ್ಮ ಕುಟುಂಬದ ಸರ್ವ ಸದಸ್ಯರು ಮೋಸ್ಟ್ಲಿ ನಾನು ನೋಡಿದಂಗೆ ಈ ಮಟ್ಟಕ್ಕೆ ನಮ್ಮ ಸಿಬ್ಬಂದಿಗಳಿಗಿಂತ ಹೆಚ್ಚಾಗಿ ಇಲ್ಲಿ ಊರಿನ ಗೌರವಾನ್ವಿತ ಊರಿನ ಗಣ್ಯರು ಹಾಗೂ ಮಾತು ಹೃದಯ ತಾಯಂದರು ಉಪಸ್ಥಿತರಿದ್ದಾರೆ. ಅದು ಏನು ತೋರಿಸುತ್ತಂತಂದ್ರೆ ಈ ಊರಿನ ಗಣ್ಯರು ಹಾಗೂ ಮಾತು ಹೃದಯ ತಾಯಂದಿರು ನಿಮ್ಮ ಮೇಲಿರುವ ಒಂದು ನಂಬಿಕೆ ವಿಶ್ವಾಸವನ್ನು ಎತ್ತಿ ತೋರಿಸುತ್ತಾ ತಾವು ಸುಮಾರು 31 ವರ್ಷಗಳ ಕಾಲ ಅತ್ಯಂತ ಸುದೀರ್ಘವಾಗಿ ಕರ್ತವ್ಯ ನಿಷ್ಠೆ ಪ್ರಾಮಾಣಿಕತೆ ಮತ್ತು ಶ್ರದ್ಧೆಯಿಂದ ನಿರ್ವಹಿಸಿದರೆ ಈ ಗಜೇಂದ್ರಗಡ ಘಟಕದಲ್ಲಿಯೇ ಸಾಕಷ್ಟು ಇವರು ಅವೇ ಮಾತನಾಡ್ತಾ ಇರ್ಬೇಕಾದ್ರೆ ಹೇಳ್ತಾ ಇದ್ರು, ಇಲ್ಲ 2007ರಲ್ಲೇ ಗೋಲ್ಡ್ ಮೆಡಲ್ ಸಿಲ್ವರ್ ಮೆಡಲ್ ಬಂತು ಸರ. ಆ ನಂತರ 2016ರಲ್ಲಿ ನನಗೆ ಮುಖ್ಯಮಂತ್ರಿಗಳ ಬಂಗಾರ ಪದಕ ಬರಬೇಕಾಗಿತ್ತು. ಏನೋ ಒಂದು ಸಣ್ಣ ಇನ್ಫಾರ್ಮ್ ಹಾಕಿದ್ದಿಲ್ಲ ಅಂತ ಒಂದು ಮೆಮೊ ಕೊಟ್ಟ ನಂತರ ಆ ಬಂಗಾರ ಪದಕ ನನಗೆ ಬರಲಿಲ್ಲ. ಅದಕ್ಕೋಸ್ಕರ ನಾನು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ಭೇಟಿಯಾಗಿ ಮನವಿ ಸಲ್ಲಿಸ್ತೇನೆ ಅಂತ ಹೇಳಿದರು. ಈ ನಿಟ್ಟಿನಲ್ಲಿ ಒಬ್ಬ ಸಂಸ್ಥೆಯ ಅಧಿಕಾರಿಯಾಗಿ ನಾನು ಪ್ರಾಮಾಣಿಕವಾಗಿ ಅದೇನು ನಿಮಗೆ ಸಿಗಬೇಕಾದಂಥ ಬಂಗಾರ ಪದಕವನ್ನು ಅದೇನಾದರೂ ನಜರ್ಜುಕ್ಕಿಂದ ಏನಾದರೂ ತಪ್ಪಾಗಿದ್ದಲ್ಲಿ ಅದನ್ನು ಸರಿಪಡಿಸಿ ನಿಮಗೆ ನಿಜವಾಗಲೂ ಆ ಬಂಗಾರ ಪದಕಕ್ಕೆ ನೀವು ಅರ್ಹರಾಗಿದ್ದಲ್ಲಿ ನಾನು ಖಂಡಿತವಾಗಿ ನಿಮಗೆ ಆ ಬಂಗಾರ ಪದಕ ಕೊಡಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸುಮಾರು 4 ವರ್ಷದಿಂದ ಅವರು ಪರ್ಯಾಯ ಹುದ್ದೆಯಲ್ಲಿ ದೂರದೃಷ್ಟಿ ಕೊರತೆಯಿಂದ ಪರ್ಯಾಯ ಹುದ್ದೆಯಲ್ಲಿ ಸಾರಿಗೆ ನಿಯಂತ್ರಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಸುಮಾರು ಗಜೇಂದ್ರ ಘಟಕದಲ್ಲಿ ಒಂದು 3-4 ಜನ ಸಾರಿಗೆ ನಿಯಂತ್ರಕರ ಕೊರತೆ ಇದೆ, ಅದು ನನಗೆ ಗೊತ್ತದ. ಇವರು ಗಜೇಂದ್ರಗಡ ಬಸ್ ಸ್ಟ್ಯಾಂಡ್ನಲ್ಲಿ ಇಬ್ಬರೇ ಕಾರ್ಯನಿರ್ವಹಿಸ್ತಾ ಇದ್ರು. ಆ ಸಾರಿಗೆ ನಿಯಂತ್ರಕರ ಹುದ್ದೆ ನಿರ್ವಹಿಸೋದು ಅಷ್ಟು ಸುಲಭ ಇರೋದಿಲ್ಲ. ಯಾಕಂದ್ರೆ ಬೇರೆದವ್ರಿಗೇನು ಕುಂತು ಕೆಲಸ ಮಾಡ್ತಾನಂತ ಅನ್ಸುತ್ತೆ, ಬಟ್ ಅದನ್ನು ಆ ಕಾರ್ಯ ನಿರ್ವಹಿಸೋದು ಎಷ್ಟು ಕಷ್ಟ, ಅಲ್ಲಿಗೆ ಎಷ್ಟು ತಾಳ್ಮೆ ಬೇಕು ಅನ್ನೋದು ಭಾಳ ಅದನ್ನು ನಾವು ನೋಡ್ಬೇಕಾಗತ್ತೆ. ಯಾಕಂದರೆ ಇಲ್ಲಿಂದ ಗದಗ ಬಸ್ ಎಷ್ಟಕ್ಕೆ ಅಂತ ಕೇಳ್ತಾರೆ, ಇಲ್ಲ 6:15ಕ್ಕೆ ಬರ್ತದೆ ಅಂತಾರೆ. 6:15ಕ್ಕೆ ಬಸ್ ಬರಲಿಲ್ಲ ಅಂತಂದರೆ ಮಾತಾವ ಬಂದು ಕೇಳ್ತಾನೆ, 6:15 ಹೇಳಿದ್ರಲ್ರಿ ಇನ್ನೂ ಬಂದಿಲ್ಲ ಅಂತ ಕೇಳ್ತಾನೆ. ಇಲ್ಲ ಸ್ವಲ್ಪ ಬರುತ್ತಂತ, ಏನ್ರಿ ಎಷ್ಟು ಪದೇ ಅದನ್ನ ಹೇಳ್ತೀರಿ, ಇನ್ನೂ ಯಾವಾಗಾರ ಬರ್ತೈತಿ ಅಂದ್ರೆ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ಹುದ್ದೆ ಅದು. ಸಾರ್ವಜನಿಕ ವಲಯದಲ್ಲಿ ನಾವೆಲ್ಲರೂ ಹೆಂಗೆ ಬದುಕ್ತೀವಿ ಅಂತಂದ್ರೆ ಈಗ DC ಆಗಲಿ DTO ಆಗಲಿ ಎಲ್ಲ ಚಾಲಕ ನಿರ್ವಾಹಕರು ತಾಂತ್ರಿಕ ಸಿಬ್ಬಂದಿಗಳ ಬದುಕು ಹೆಂಗಿರುತ್ತಂತಂದರೆ ನಾವು ನಮ್ಮ ಫ್ಯಾಮಿಲಿ ಕುಟುಂಬಕ್ಕೆ ಹೆಚ್ಚಿನ ಸಮಯವನ್ನು ಕೊಡೋಕ್ಕಾಗೋದಿಲ್ಲ. ಹಬ್ಬ ಹರಿದಿನಗಳಲ್ಲಿ ಹೆಚ್ಚುವರಿ ಕಾರ್ಯಾಚರಣೆ ಮಾಡ್ತಿರ್ತೀವಿ. ಇವತ್ತು ದೀಪಾವಳಿ ಬಂತಂದ್ರೆ ನಾವು ಎಕ್ಸ್ಟ್ರಾ ಆಪರೇಷನ್ ಮಾಡ್ತೀವಿ. ಆಮೇಲೆ ಯಾವ ಮಟ್ಟಕ್ಕೆ ನಾವು ಜನರನ್ನು ತಮ್ಮ ಊರಿಗೆ ಕಳಿಸೋಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತಂದರೆ ಬಸ್ ನಿಲ್ದಾಣದಲ್ಲಿರುವ ಎಲ್ಲ ಜನಸಾಂದ್ರತೆಯನ್ನು ಕ್ಲಿಯರ್ ಮಾಡಿದ ಮ್ಯಾಗ ನೀವು ಮನೆಗೆ ಹೋಗ್ಬೇಕು ಅನ್ನುವಂಥ ಒಂದು ಕಂಡೀಷನ್ ಹಾಕಿ ನಾವು ಕರ್ತವ್ಯ ನಿರ್ವಹಿಸ್ತಾ ಇರ್ತೀವಿ. ಇನ್ನು ಆ ಕುಟುಂಬದ ಸರ್ವ ಸದಸ್ಯರಲ್ಲಿ ನಾನು ಕೇಳ್ಕೊಳ್ಳೋದಷ್ಟೇ, ನಿಮ್ಮ ಅಪ್ಪನ ಆ ಮಕ್ಕಳಲ್ಲಿ ಕೇಳೋದೇನಂದ್ರೆ ಇನ್ನು ಹಬ್ಬ ಹರಿದಿನಗಳಲ್ಲಿ ಅವರು ನಿಮ್ಮ ಜೊತೆಗಿರ್ತಾರ, ಅವರನ್ನು ಭಾಳ ಚೆನ್ನಾಗಿ ನೋಡ್ಕೋಬೇಕು.
60 ಮಕ್ಕಳು ಅವರು ಏನು 60 ಅವರು ಹೆಂಗಿರ್ತಾರಂತಂದ್ರೆ ಮಕ್ಕಳ ಥರ ಅವರು ಸಣ್ಣವರಿದ್ದಾಗ ನಿಮ್ಮನ್ನ ಹೆಂಗೆ ಕೈ ಹಿಡಿದು ನಡೆಸಿರ್ತಾರೋ ಅದೇ ಥರ 60 ಅವರು ಮಕ್ಕಳು ಇದ್ದಂಗೆ ಅವರನ್ನು ಅಂಗೈಲಿ ಕೈಯಲ್ಲಿ ಇಟ್ಕೊಂಡು ಅವರನ್ನು ನೀವು ನಡೆಸ್ಕೊಂಡು ಹೋಗ್ಬೇಕು. ನಾನು ಎಲ್ಲರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಸಿಬ್ಬಂದಿಗಳು ಯಾರೂ ವೃದ್ಧಾಶ್ರಮದಲ್ಲಿ ನಾನು ನೋಡೋಕ್ಕೆ ಇಷ್ಟಪಡೋದಿಲ್ಲ. ನಿಮ್ಮ ಕುಟುಂಬದ ಜವಾಬ್ದಾರಿ ಭಾಳ ಅದ. ಯಾಕಂದರೆ ಕುಟುಂಬದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ತನ್ನನ್ನೇ ಸವಿಸಿ ಆ ಕುಟುಂಬವನ್ನು ಸಾಕಿದಂಥ ಮಹಾನ್ ವ್ಯಕ್ತಿಗಳವರು. ಅವರನ್ನು ನೀವು ಇನ್ನು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ನೋಡ್ಕೋಬೇಕು. ಅವರ ಒಂದು ನಿವೃತ್ತಿ ಜೀವನ ಅತ್ಯುತ್ತಮ ಆನಂದದ ನಿವೃತ್ತಿ ಜೀವನ ಅವ್ರದ್ದಾಗಬೇಕು. ದೇವರು ಈ ಬಸವರಾಜ್ ಅಂಗಡಿ ಹಾಗೂ ರಾಜೇಶ್ವರಿ ದಂಪತಿಗಳಿಗೆ ಒಳ್ಳೆಯ ಆರೋಗ್ಯ, ಆಯುಷ್ಯ, ಸಿರಿ ಸಂಪತ್ಭರಿತ ಜೀವನದ ಜೊತೆಗೆ ನೆಮ್ಮದಿಯ ಬದುಕನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಹಾಗೂ ಈ ಒಂದು ನಿವೃತ್ತಿ ಸಮಾರಂಭದಲ್ಲಿ ಅವರನ್ನು ಈ ಗಜೇಂದ್ರಗಡ ಘಟಕದ ಜೊತೆಗೆ ಹಾಗೂ ಈ ಗದಗ ವಿಭಾಗದಿಂದ ತುಂಬು ಹೃದಯದ ಬೀಳ್ಕೊಡು ಅವರನ್ನು ನಿವೃತ್ತಿ ಸಮಾರಂಭಕ್ಕೆ ಬೀಳ್ಕೊಟ್ಟು ಆ ಗಜೇಂದ್ರಗಡದ ಆರಾಧ್ಯ ದೈವ ಕಾಲೇಶ್ವರಲ್ಲಿ ನಾನು ಪ್ರಾರ್ಥಿಸ್ಕೊಳ್ಳೋದೇನೆಂದರೆ ಈ ಒಂದು ಕುಟುಂಬವನ್ನು ಅತ್ಯಂತ ಅವರಿಗೆ ಒಳ್ಳೆಯ ಆರೋಗ್ಯ, ಆಯುಷ್ಯ, ಸುರಕ್ಷಿತವಾಗಿಡಲಿ. ಅವರ ಒಂದು ಕುಟುಂಬದ ಎಲ್ಲ ಸರ್ವರಿಗೂ ಸಹ ಆಯುರ ಆರೋಗ್ಯವನ್ನು ಕೊಟ್ಟು ಆ ಕಾಲೇಶ್ವರ ಕಾಪಾಡಲಿ ಅಂತೇಳಿ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ.